ಈಗ ಬೆಳಗಾವಿಯಿಂದ ಶ್ರೀಕಾಂತ್ ನನ್ನೊಟ್ಟಿಗೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀಕಾಂತ್, ಬೆಳಗಾವಿಯಲ್ಲಿ ಆದಂತಹ ಘಟನೆಗಳು ಇವತ್ತಿನ ಈ ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಡೋದಕ್ಕೆ ಕಾರಣ ಆಗಿರೋದು. ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಇವತ್ತಿನ ಬಂದ್ನ ಬಿಸಿ ಹೇಗಿದೆ? ನೋಡಿ ವಿಜಯ್, ಏನು ಕರ್ನಾಟಕದ ನೆಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅದರಲ್ಲೂ ಏನಂತಂದರೆ ಬೆಳಗಾವಿ ಗಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿತ್ಯವೂ ಸಹ ಏನಂತಂದರೆ ಗಡಿ ಭಾಗದಲ್ಲಿ MES ಹಾಗೆಯೇ ಶಿವಸೇನೆ ಏನು ತಮ್ಮ ಪುಂಡಾಟಿಕೆಯನ್ನು ಪ್ರದರ್ಶನ ಮಾಡ್ತಾ ಇದೆ, ಅದಕ್ಕೆ ಏನಂತಂದರೆ ಕಡಿವಾಣ ಹಾಕಬೇಕು ಮತ್ತು ರಾಜ್ಯದಲ್ಲಿ MES ಹಾಗೆಯೇ ಶಿವಸೇನೆಯನ್ನು ನಿಷೇಧ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಏನು ಇವತ್ತು ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ಆ ಬಂದ್ಗೆ ಬೆಳಗಾವಿಯಲ್ಲಿ ಬೆಳಗ್ಗೆಯಿಂದ ಏನಂತಂದರೆ ನಿರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಪ್ರಮುಖವಾಗಿ ಏನಂತಂದರೆ ನಾನು ಬೆಳಗಾವಿಯ ಕೇಂದ್ರ ಬಸ್ ನಿಲ್ದಾಣದಲ್ಲಿದ್ದೀನಿ. ಈ ಬಸ್ ನಿಲ್ದಾಣದಲ್ಲಿ ಈಗ ಏನಂತಂದರೆ ಬಸ್ಗಳ ಓಡಾಟ ಎಂದಿನಂತೆ ನಡೀತಾ ಇದೆ. ಯಾಕಂತಂದರೆ ಕೆಲವು ಕಡೆಗಳಲ್ಲಿ ಸ್ವಯಂ ಪ್ರೇರಿತವಾಗಿ ಮುಂಜಾಗ್ರತಾ ಕ್ರಮವಾಗಿ ಏನು ಬಸ್ಗಳ ಓಡಾಟ ಒಂದಿಷ್ಟು ಕಡಿಮೆ ಆದರೂ ಸಹ ಏನಂತಂದರೆ ಆ ಹಳ್ಳಿಗಳಿಗೆ ಹೋಗ್ತಕ್ಕಂಥ ಬಸ್ಗಳು ಮತ್ತು ನಿನ್ನೆ ಏನು ವಿವಿಧ ಬೆಳಗಾವಿಗೆ ಸೇರಿದಂತೆ ಬೇರೆ ಬೇರೆ ಭಾಗಗಳಿಗೆ ಏನು ಬಸ್ಗಳು ಹೋಗಿದ್ವು, ಅವು ಈಗ ಏನಂತಂದರೆ ವಾಪಸ್ ಬರ್ತಕ್ಕಂಥದ್ದು. ಪ್ರಮುಖವಾಗಿ ಏನಂತಂದರೆ ಬೆಳಗಾವಿ ಗಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಏನು ಬೆಳವಣಿಗೆ ನಡೀತು, ಇಡೀ ಕರ್ನಾಟಕದ ಬಸ್ಗಳ ಮೇಲೆ ಮಹಾರಾಷ್ಟ್ರದಲ್ಲಿ ಏನಂತಂದರೆ ಶಿವಸೇನೆ ಪುಂಡ್ರು ಏನಂತಂದರೆ ದಾಳಿಯನ್ನು ನಡೆಸಿದರು. ಜೊತೆಗೆ ಏನಂತಂದರೆ ಇಲ್ಲಿ ಕರ್ನಾಟಕದಲ್ಲೂ ಸಹ ಏನಂತಂದರೆ ಕಿಡಿಗೇಡಿಗಳು ಕನ್ನಡಿಗರ ಮೇಲೆ ಏನು ಹಲ್ಲೆಯನ್ನು ನಡೆಸಿದರು, ಕನ್ನಡ ಕಂಡಕ್ಟರ್ ಮೇಲೆ ಏನು ಹಲ್ಲೆಯನ್ನು ನಡೆಸಿದರು, ಮರಾಠಿ ಮಾತನಾಡಲಿಕ್ಕೆ ಬರಲ್ಲ ಅನ್ನೋ ಕಾರಣದಿಂದಾಗಿ ಬೆಳಗಾವಿಯಲ್ಲಿರ್ತಕ್ಕಂಥ ಏನಂತಂದರೆ ಬಸ್ ಚಾಲಕನ ಮೇಲೆ ಹಾಗೆಯೇ ಕೆಲವು ಏನು ಕಾರ್ಯಕರ್ತರ ಮೇಲೆ ಏನು ದಾಳಿಯನ್ನು ಮಾಡಿದರು. ಹಾಗಾಗಿ ಏನಂತಂದರೆ ಇದಕ್ಕೆ ರಾಜ್ಯ ಸರ್ಕಾರ ಏನಂತಂದರೆ ಕಡಿವಾಣ ಹಾಕಬೇಕು. ಎಷ್ಟು ದಿನಗಳ ಕಾಲ ಈ ಕನ್ನಡಿಗರ ಮೇಲೆ ಗಡಿ ಭಾಗದಲ್ಲಿರ್ತಕ್ಕಂಥ ಕನ್ನಡಿಗರ ಮೇಲೆ ಏನಂತಂದರೆ ದೌರ್ಜನ್ಯವನ್ನು ಸಹಿಸಿಕೊಳ್ಬೇಕಾಗತ್ತೆ. ಹಾಗಾಗಿ ಏನಂತಂದರೆ ಇದಕ್ಕೆ ಏನಂತಂದರೆ ಕಡಿವಾಣ ಹಾಕಬೇಕು ಅನ್ನೋ ನಿಟ್ಟಲ್ಲಿ ಈಗ ಏನಂತಂದರೆ ಕನ್ನಡ ಸಂಘಟನೆಗಳು ಏನು ಬಂದ್ಗೆ ಕರೆ ಕೊಟ್ಟಿವೆ. ಆ ಬಂದ್ಗೆ ಏನಂತಂದರೆ ಬೆಳಗಾವಿಯಲ್ಲಿ ನಿರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಯಾಕಂತಂದರೆ ಇಲ್ಲಿರ್ತಕ್ಕಂಥ ಕೆಲವು ಸಂಘಟನೆಗಳು ಏನಂತಂದರೆ ಕರವೇ ಪ್ರವೀಣ್ ಶೆಟ್ಟಿ ಬನ ಹಾಗೆಯೇ ಶಿವರಾಮೇಗೌಡ ಬನ ಬಿಟ್ಟರೆ ಉಳಿದಂತೆ ಏನಂತಂದರೆ ಯಾವುದೇ ಸಂಘಟನೆಗಳು ಈ ಬಂದ್ಗೆ ಬೆಂಬಲವನ್ನು ನೀಡಿಲ್ಲ. ಹಾಗಾಗಿ ಏನಂತಂದರೆ ಆಟೋ ಸಂಚಾರ ಬೆಳಗಾವಿ ನಗರದಲ್ಲಿ ಎಂದಿನಂತೆ ನಡೀತಾ ಇದೆ. ಜನರ ಓಡಾಟವೂ ಸಹ ಎಂದಿನಂತೆ ನಡೀತಾ ಇರುವಂಥದ್ದು. ಯಾಕಂತಂದರೆ ಮತ್ತೊಂದು ಕಡೆ ಬೆಳಗಾವಿಯಲ್ಲಿ ಏನು ಇವತ್ತು ಪರೀಕ್ಷೆಗಳಿವೆ, ಜೊತೆಗೆ ಏನಂತಂದರೆ ಶಾಲಾ ಕಾಲೇಜುಗಳಿಗೂ ಸಹ ಯಾವುದೇ ರೀತಿ ಒಂದು ರಜೆಯನ್ನು ಘೋಷಣೆ ಮಾಡಿಲ್ಲ. ಜೊತೆಗೆ ಈ ಏನು ಬಂದ್ನ ಹಿನ್ನೆಲೆಯಲ್ಲಿ ಬೆಳಗಾವಿ ನಗರದಲ್ಲಿ ಕೆಲವು ಕಡೆಗಳಲ್ಲಿ ಏನು ಸೂಕ್ಷ್ಮ ಪ್ರದೇಶಗಳಿವೆ ಅಲ್ಲಿ ಏನಂತಂದರೆ ವ್ಯಾಪಕವಾದಂಥ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿದೆ. ಇದ್ರ ಜೊತೆಗೆ ಬೆಳಗಾವಿ ನಗರದಲ್ಲಿ ಏನು ಕನ್ನಡ ಮರಾಠಿ ಭಾಷಿಕ ಪ್ರದೇಶಗಳಲ್ಲಿ ಏನು ಸೂಕ್ಷ್ಮ ಪ್ರದೇಶಗಳಿವೆ ಅಲ್ಲಿಯೂ ಸಹ ಏನಂತಂದರೆ ಪೊಲೀಸ್ ಕಟ್ಟೆಚ್ಚರವನ್ನು ವಹಿಸಿದ್ದು ಹೊರತುಪಡಿಸಿದರೆ ಬೆಳಗಾವಿಯಲ್ಲಿ ಏನು ಬೆಳ್ಳಂಬೆಳಗ್ಗೆ ಏನು ಬಂಧನ ಪ್ರತಿಕ್ರಿಯೆ ಏನಿದೆ ಅದು ಒಂದು ರೀತಿ ನಿರಸವಾಗಿರುವಂಥದ್ದು. ವಿಜಯ್, ಓಕೆ, ಥ್ಯಾಂಕ್ ಯು ಶ್ರೀಕಾಂತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.